ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಪ್ಲಂಬಿಂಗ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ವಾಲ್ ಮಿಕ್ಸರ್ ಫಿಟ್ಟಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಇದು ಸ್ಟೀಲ್, ಇದು ಬೆಂಡ್ ಪೈಪು, ಇದು ಶವರ್ಗೆ ಹೋಗುವಂಥದ್ದು. ನಾನ್ ಇರುತ್ತೆ. ಇದು ಕೋಲ್ಡ್ ವಾಟ್ರಿಗೆ, ಇದು ಮುಕ್ಕಾಲುಗಾಲದ ರೆಡ್ಯೂಸರ್ ಇರುತ್ತೆ, ಅದಕ್ಕೆ ಕಪ್ಲಿಂಗು. ಇದು ಹಾಟ್ ವಾಟ್ರಿಗೆ, ಇದು ಮುಕ್ಕಾಲುಗಾಲದ ಕಪ್ಲಿಂಗ್ ಇದೇ ರೀತಿ ಇರುತ್ತೆ. ಇದು ಫ್ಲಾಶ್ ಲೀಜು. ಇದಕ್ಕೆ ಈ ಫಿಟ್ಟಿಂಗ್ ಇದೆ, ಈ ಥರ ಕೊಡುತ್ತೆ. ಇದರಲ್ಲಿ ಒಂದು ನಾಬು ಕೋಲ್ಡ್ ವಾಟ್ರು, ಒಂದು ನಾಬು ವಾಲ್ ಮಿಕ್ಸರು ಮತ್ತು ಸ್ಪೌಟಿಗೆ ಬಿಟ್ಕೊಳ್ಳೋಕ್ಕಿರೋದು, ಅದರಲ್ಲೇ ಆಫ್ ಆಗುತ್ತೆ. ಇನ್ನೊಂದು ನಾವು ಹಾಟ್ ವಾಟ್ರ್ ಬಿಟ್ಕೊಳ್ಳೋಕ್ಕಿರೋದು. ಎರಡು ಮಿಕ್ಸ್ ಮಾಡ್ತಾರೆ. ಇದು ಸೆಂಟ್ರಿಗಾದರೆ ಇದು ಆಫು, ಇದು ಸ್ಪೌಟ್ ಅಂದರೆ ಬಕೆಟ್ಗೆ ಇಲ್ಲಿ ಕೆಳಗಡೆ ಬೀಳೋಕ್ಕೆ. ಟಾಪ್ಗೆ ಅಂದರೆ ಈಚೆ ಸೈಡ್ ಬಂತಂದರೆ ಈ ನಾಬಿಗೆ ಇದು ಬರೀ ಶವರ್ಗೆ ಹೋಗುತ್ತೆ. ಈ ಮೇಲ್ಗಡೆ ಏನು ಸ್ಟೀಲ್ ಪೈಪ್ ಇದೆ ಅದ್ರಲ್ಲಿ ಹೋಗಿ ಮೇಲೆ ಪ್ಯಾನಲ್ಗೆ ಹೋಗುತ್ತೆ. ಅಲ್ಲಿ ಇದಾಯ್ತು. ಈ ಪಕ್ಕದಲ್ಲಿರೋ ಟ್ಯಾಪ್ ಬರೀ ಬಿಸಿನೀರಿಗೆ. ಇದು ಗ್ಯಾಸ್ ಗೀಸರ್ ಮತ್ತು ಕರೆಂಟ್ ಗೀಸರ್ ಯಾವುದಾದ್ರೂ ಹಾಕೋಬೋದು. ಅದನ್ನ ಎರಡಕ್ಕೂ ಇರುತ್ತೆ. ನೋಡಿ, ಇಲ್ಲಿ ಇದು ಹೇಳ್ಬಿಟ್ಟಿದ್ದೀನಿ. ಇದು ಗ್ಯಾಸ್ಗೆ ಬಿಟ್ಟಿರೋಂಥದ್ದು. ಇದು ಗ್ಯಾಸ್ ಗೀಸರ್ ಕೊಡಿಸಿದಾಗ ಇದು ಗೀಸರ್ಗೆ ಹೋಗುತ್ತೆ ಈ ಲೈನು. ಇದು ಈ ಆ್ಯಂಗಲ್ ಕಟ್ ಏನಿದೆ ಇದು ಕೋಲ್ಡ್ ವಾಟ್ರು ಗ್ಯಾಸ್ ಗೀಸರ್ಗೆ ಹೋಗೋಕ್ಕೆ. ಇದು ಗ್ಯಾಸ್ ಗೀಸರಿಂದ ಬಿಸಿನೀರು ಹಾಟ್ ವಾಟರ್ ಬರುತ್ತೆ. ಇದು ಇನ್ಲೆಟ್ಟು, ಇದು ಔಟ್ಲೆಟ್ಟು. ಇದು ಗೀಸರ್ಗೆ ಇನ್ಲೆಟ್, ಇದು ಗ್ಯಾಸ್ದು. ಈ ಜಾಗದಲ್ಲಿ ಬಿಸಿನೀರು ಬರುತ್ತೆ. ಈ ಟ್ಯಾಪ್ ಬರೀ ಜಸ್ಟ್ ಈ ಟ್ಯಾಪ್ ಆನ್ ಆಫ್ ಮಾಡಿದ್ರೆ ಸಾಕು. ನೀವು ಬೇರೆ ಯಾವುದು ಆನ್ ಆಫ್ ಮಾಡಬೇಕು ಇರಲ್ಲ. ಇದರಲ್ಲೇ ಅಕ್ಕ ಮಾಡೋದು ಕಂಟಿನ್ಯೂ ಮಾಡಿಕೊಟ್ಬಿಡ್ತೀನಿ. ಇದು ಕೆನಾ ಕಂಪ್ನಿದು ಕಂಪ್ನಿ ಕಮಾಡು, ಸಿಂಗಲ್ ಪೀಸ್ ಕಮಾಡು. ಈ ಥರ ಇದೆ. ಇದು ಸೀಟ್ ಕವರು, ಇದು ಎಲ್ಫಾಸು. ಅದು ಕಲೆಕ್ಷನ್ ಬೇಕು ಹೋಗಿರೋದು ಫ್ಲಶ್ ಮಾಡಲಿಕ್ಕೆ. ನೋಡಿ, ಈ ಥರ ಕಂಬಾರ್ಡ್ನೇ ಹಾಕಿಸಿ ಯಾವಾಗಲೂ ಈ ಥರ ಹೋಲ್ ಇರುತ್ತೆ. ನೋಡಿ, ಈ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಜಾಗ. ನೋಡಿ, ಇಲ್ಲಿ ಇದೆ ಹೋಲು. ನೀವು ಫ್ಲಶ್ ಮಾಡಿದ ತಕ್ಷಣ ನೀರು ಹಿಂಗೆ ಬರುತ್ತೆ. ಈ ಜಾಗದಿಂದನೂ ಹಿಂಗೆ ಬರುತ್ತೆ. ಮತ್ತು ಇಲ್ಲೂ ಅಷ್ಟೇ ಹಿಂಗೆ ರೊಟೇಷನ್ ಆಗುತ್ತೆ ನೀರು. ಆಮೇಲೆ ಕೆಳಗೆ ಇದು ಒಳಗಡೆ ಒಂದು ಹೋಲ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಚಿಕ್ಕ. ಇದು ಈ ಹೋಲು, ಅದರಿಂದ ಹೇರ್ ಪಾಸ್ ಆಗಿ ಆ ಕಡೆ ತಳ್ಕೊಡುತ್ತೆ. ಹಿಂಗೆ ಬಂದು ಹಿಂಗೆ ಹೊಡೆದು ಗುದ್ಬಿಟ್ಟು ಹೋಗುತ್ತೆ. ಅದಕ್ಕೆ ಈ ಥರದೇ ತಗೊಳ್ಳಿ. ಸಿಂಗಲ್ ಪೀಸ್ ಮಾಡ್ಕೊಳ್ಳಿ, ನೀಟಾಗಿ ಫ್ರೆಶ್ ಆಗೋಗುತ್ತೆ. ಅನ್ನೋಕ್ಕೋಸ್ಕರ ಈ ಥರದ್ದು ಯೂಸ್ ಮಾಡಿ ಅಂತ ಹೇಳೋದು. ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ನೋಡಿ, ಸೈಡಿಂದ ನೋಡೋಕ್ಕೂ ಫಿನಿಶಿಂಗು. ಇದು ವೈಟ್ ಸಿಮೆಂಟ್ ಎಲ್ಲ ಸುಟ್ಟು ಈ ಜಾಗಕ್ಕೆ. ಈ ಜಾಗ ಬರೀ ಜಸ್ಟ್ ವೈಟ್ ಸಿಮೆಂಟಲ್ಲಿ ಕೂಡಿಸಿದ್ರು ಸಾಕು. ಇಷ್ಟೇ ನೋಡಿ ಯಾವ ರೀತಿ ಕಾಣುತ್ತೆ. ಓಕೆ, ಈಗ ಫ್ಲಶ್ ಮಾಡಿಬಿಟ್ಟು ತೋರಿಸ್ತೀನಿ. ಈಗ ಯಾವ ರೀತಿ ಫ್ಲಶ್ ಆಗುತ್ತೆ ಅನ್ನೋದು. ನೀರು ಬಿಟ್ಟು ಇದೆ, ಇದರಲ್ಲಿ ಇರೋ ನೀರೆಲ್ಲ ಫ್ಲಶ್ ಮಾಡ್ತೀನಿ. ವಾಲ್ ಆಫ್ ಆಗಿದೆ ಹಾಗಾಗಿ ಆ ಥರ ತೊಳ್ಕೊಟ್ಬಿಟ್ಟು ಇದು ಮಾಡುತ್ತೆ ಅದು. ಓಕೆ, ಈಗ ಇದರಲ್ಲಿ ಇರೋ ನೀರು ಖಾಲಿ ಆಗಿದೆ. ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಯಾರನ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದು ಜಾಗ ಎಷ್ಟು ನೀರು ಹೋಗಿಸಿ, ಇದು ಕಲ್ಲು ಹಾಕ್ಸಿರೋದು, ರಫ್ ಕಲ್ಲು. ಕೈ ವಾಲ್ ಮಿಕ್ಸರ್ನ ಫಿಟ್ ಮಾಡಿಬಿಟ್ಟು ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್
ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾಡಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ಲೈಕನ್ನ ಆಲ್ ಮಾಡಿಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ಹೋಗ್ತದೆ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.